₹400 ಕಳಿಸಿದ ಮೇಲೆ ಮತ್ತೆ ಅವಳು ಮೆಸೇಜ್ ಮಾಡ್ತಾಳೆ, ಏಜ್ ಹೈಟ್ ವೈಟ್ ಎಮರ್ಜೆನ್ಸಿ ಕಾಂಟ್ಯಾಕ್ಟ್ ನಂಬರ್ ಕೊಡಿ ಅಂತ. ಓಕೆ ಆಯಿತು. ಆಮೇಲೆ ಅವಳೊಂದು ಫಾರ್ಮ್ ಫಿಲ್ ಮಾಡಿ ಕಳಿಸ್ತಾಳೆ, ಟ್ಯಾಲೆಂಟ್ ಸ್ಕೋರ್ ಸೊಲ್ಯೂಷನ್ ಅಪ್ಲಿಕೇಶನ್ ಫಾರ್ಮ್ ಕೈಯಿಂದನೇ ಫಿಲ್ ಮಾಡಿ ಕಳಿಸ್ತಾಳೆ. ಸೊ ಅವಳು ಹೇಳ್ತಾಳೆ HR ಕಾಲ್ ಮಾಡ್ತಾರೆ ಹಾಫ್ ಆನ್ ಅವರ್ನಲ್ಲಿ ಅಂತ. ಸರಿ ಆಯಿತು ಅಂತ ಅಂದೆ. HR ಕಾಲ್ ಮಾಡ್ತಾಳೆ. ಅವಳು ಹೇಳ್ತಾಳೆ ಸೆಲ್ಫ್ ಇಂಟ್ರೊಡಕ್ಷನ್ ಕೊಡಿ ಹಾಗೆ ಅಂತ. ಕೊಟ್ಟ ಮೇಲೆ ಏನು ಮಾಡ್ತಾಳೆ, ಮತ್ತೆ ₹1700 ಕೇಳ್ತಾಳೆ. ಸರ್ ಯಾಕೆ ಮೇಡಮ್ ಇಲ್ಲ ID ಕಾರ್ಡ್ ಕೊಡಬೇಕು, ಆಮೇಲೆ ಕಂಪ್ನಿಯಿಂದ ಕ್ಯಾಬ್ ಫೆಸಿಲಿಟಿ ಇರುತ್ತೆ, ಸೊ ಹಾಗಾಗಿ ಯೂನಿಫಾರ್ಮ್ ಇರುತ್ತೆ ಹಂಗಂತ. ಸರಿ ಆಯಿತು ಬಿಡು ಅಂತ ನಾನು ಓಕೆ ಅಂತ ಕೊಟ್ಟೆ. ಇಷ್ಟು ನಂಬಿಕೆಯಿಂದ ಹೇಳ್ತಾ ಇದ್ದಾಳೆ ಅಂತ. ಕೊಟ್ಟಮೇಲೆ ಅವಳೊಂದು ಟ್ಯಾಕ್ಸ್ ಇನ್ವಾಯ್ಸ್ ಅಂತ ಫಾರ್ಮ್ ಫಿಲ್ ಮಾಡಿಕೊಡ್ತಾಳೆ. ಕೊಟ್ಟಮೇಲೆ ಒಂದು ಕೆಳಗೊಂದು ನಂಬರ್ ಕೊಟ್ಟಿದ್ದಾಳೆ, 9731061995. ಇದಕ್ಕೆ ಕಾಲ್ ಮಾಡಿ ಅಂತ. ಕಾಲ್ ಮಾಡಿದರೆ ಅವನು ವಿಶ್ವಾಸ್ ಅಂತ ಅವನ ಹೆಸರು. ಅವನೇನು ಹೇಳ್ತಾನೆ, ಇವೆ ಟ್ಯಾಕ್ಸ್ ಇನ್ವಾಯ್ಸ್ ಕಳಿಸಿದ್ರಲ್ಲ, ಅದಕ್ಕೆ ನೀನು ಸಿಗ್ನೇಚರ್ ಮಾಡಿ ನನಗೆ ಕಳಿಸಮ್ಮ, ನಾನು ಲೊಕೇಶನ್ ಕಳಿಸ್ತೀನಿ ಅಂತಂದು. ಸರ್ ಇವತ್ತಾಗಲ್ಲ, ಸಾಯಂಕಾಲ ಆಗಿದೆ, ಸೊ ಅಂದರೆ ನಾಳೆ ಕಳಿಸಮ್ಮ, ನಾಳೆ ಲೊಕೇಶನ್ ಕಳಿಸ್ತೀನಿ ಅಂತ ರ್ಯಾಶಾಗಿ ಮಾತಾಡಿ ಇಟ್ಬಿಡ್ತಾನೆ. ಇಟ್ಮೇಲೆ ನಾನು ಎಷ್ಟೇ ಕಾಲ್ ಮಾಡಿದ್ರು ಅವಳು ವಾಪಸ್ ರಿಸೀವ್ ಮಾಡ್ತಾ ಇರಲಿಲ್ಲ. ನಾನು ಮನೆಗೆ ಹೋಗ್ತಾ ಇದ್ದೀನಿ, ಆಮೇಲೆ ಕಾಲ್ ಮಾಡ್ತೀನಿ ಅಂತಾಳೆ. ಅವಳು ರಿಸೀವೇ ಮಾಡಲ್ಲ. ಸಡನ್ಲಿ ಮತ್ತೆ ವಿಶ್ವಾಸಕ್ಕೆ ಕಾಲ್ ಮಾಡಿ, ಸರ್ ಅವಳು ನಿಮ್ಮ ಇದು ಏನು ಅವಳ ಹೆಸರು, ಅವಳ ದೀಪ್ತಿಗೆ ಕಾಲ್ ಮಾಡಿದ್ರೆ ರಿಸೀವ್ ಮಾಡ್ತಾ ಇಲ್ಲ, ನಂಗೆ ಲೊಕೇಶನ್ ಕಳಿಸ್ತಾ ಇಲ್ಲ ನೀವು ಆಫೀಸ್ದು ಅಂತಂದರೆ, ಇಲ್ಲಮ್ಮ ಅವ್ರು ಕಾಲ್ ಮಾಡಬೇಡಿ, ಇನ್ಮೇಲೆ ನನಗೆ ಕಾಲ್ ಮಾಡಿ ಅಂತ ಹೇಳ್ತಾರೆ. ಸರಿ ಆಯ್ತು ಬಿಡು ಅಂತಂದರೆ ಅವ್ನು ಕಾಲ್ ಮಾಡಿದರೆ ಅವ್ನು ರಿಸೀವ್ನೇ ಮಾಡ್ತಾ ಇರಲಿಲ್ಲ. ಹಾಂ ಸರಿ ಸರ್, ನಂಗೆ ಯಾವ ಸೈನ್ ಮಾಡಿ ಕಳಿಸಲ್ಲ, ದುಡ್ಡು ನನಗೆ ಹಾಕಿಬಿಡಿ ಅಂತಂದರೆ ಅವ್ನು ಏನು ಮಾಡ್ತಾನೆ, ಸರಿ ನಿಮ್ಮದು ಶೇರ್ ಮಾಡಿ ದುಡ್ಡು ಕಳಿಸಿದ್ದು ಅಂತಂದ. ಪೇಟಿಎಮ್ ಮಾಡಿದ್ದಾನೆ, ಶೇರ್ ಮಾಡಿದರೆ ಅವನು ಓಕೆ ಅಂತ ಕಳಿಸಿದ. ಮತ್ತು ದುಡ್ಡು ಕೊಡಲಿಲ್ಲ, ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂತಂದರೆ, ಆಮೇಲೆ ಇಲ್ಲ ಸೆಂಡ್ ನೇಮ್ ಫೋನ್ಪೇ ನಂಬರ್ ಟುಡೇ ಡೇಟ್ ಅಂತ ಕಳಿಸಿದ ಮೇಲೆ ಮತ್ತು ಇನ್ನೂ ದುಡ್ಡು ಹಾಕಲಿಲ್ಲ. ಸ್ವಿಚ್ ಆಫ್ ಇಟ್ಕೊಳ್ಳೋದು, ಇಲ್ಲ ನಮ್ಮ ನಂಬರ್ ಬ್ಲಾಕ್ ಮಾಡಿಬಿಡೋದು, ಇದೆಲ್ಲ ಮಾಡ್ತಾ ಇದ್ದಾರೆ. ನಾನು 1930 ಸೈಬರ್ ಕ್ರೈಮಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಸೊ ಅವ್ರು ಆ್ಯಕ್ಷನ್ ತೊಗೋತಾರೆ. ಆದರೆ ನಾನು ಈ ವಿಡಿಯೋ ಮಾಡೋದು ಉದ್ದೇಶ ಏನಂದರೆ, ನನ್ನ ಥರ ಮೋಸ ಹೋಗಬೇಡಿ ಅಂತ. ಎಸ್ಪೆಷಲಿ ಇವೆರಡು ನಂಬರ್ ನೆನ್ಪಿಟ್ಕೊಳ್ಳಿ, 9108990119 9731061995. ಇವರಿಬ್ಬರೇ ಮೋಸಗಾರರು. ಆಮೇಲೆ ಇದು QR ಕೋಡ್ ಅದು ಏನಿದೆಯಲ್ಲ, ಇದು ಪರಶುರಾಮ್ ವಾಯ್ ಅಂತ ಇದು 973 ಇದು 355 ಇದೆಯಲ್ಲ, ಇದು ಫೇಕ್ ID. ಸೊ ಹಾಗಾಗಿ ಯಾರಾದರೂ QR ಸ್ಕ್ಯಾನು ಅಥವಾ ಫೋನ್ಪೇ ಆನ್ಲೈನ್ ಪೇ ಮಾಡಿ ಅಂತಂದರೆ ಮಾಡೋಕ್ಕೆ ಹೋಗಬೇಡಿ, ನಂತರ ಮೋಸ ಹೋಗಬೇಡಿ ಅನ್ನೋದಕ್ಕೆ ಆ ಉದ್ದೇಶದಿಂದ ಇದನ್ನು ಮಾಡ್ತಾ ಇರೋದು. ಇವರೆಲ್ಲ ಲೋಕಲ್ ಜಾಬ್ ಆ್ಯಪ್ದಿಂದ ಹೇಗೆ ನಮ್ಮ ನಂಬರ್ ಕನೆಕ್ಟ್ ಮಾಡ್ತಾರೋ ಗೊತ್ತಿಲ್ಲ. ಸೊ ಹಾಗಾಗಿ ಹೇಳ್ತಾ ಇರೋದು. ಟ್ಯಾಲೆಂಟ್ ಸ್ಕ್ವಾಡ್ ಸೊಲ್ಯೂಷನ್ ಅಂತ ಸರ್ಚ್ ಮಾಡಿದ್ರೆ ಗೂಗಲ್ನಲ್ಲಿ ಇದು ಬರುತ್ತೆ, ಟ್ಯಾಲೆಂಟ್ ಸ್ಕ್ವಾಡ್ ಸೊಲ್ಯೂಷನ್ ಬಿಸ್ನೆಸ್ ಟು ಬಿಸ್ನೆಸ್ ಅಂತ. ಇದು ಅಡ್ರೆಸ್ಸು ರಾಜಾಜಿನಗರ ಅಂತ ತೋರಿಸುತ್ತದೆ, ಬೆಂಗಳೂರು. ಸೊ ಇಲ್ಲಿ ನಾನು ರಿವ್ಯೂ ನೋಡಿದಾಗ ಅಲ್ಲಿ ಕೆಲವೊಬ್ಬರು ಇಟ್ ಈಸ್ ರಿಯಲಿ ಫ್ರಾಡ್ ಆ್ಯಪ್, ಫಸ್ಟ್ ದೇ ಆಸ್ಕ್ ಮನಿ ಟು ಪೇ ಲೈಕ್ ಆ ಥರ ಇದೆ. ಆದರೆ ಇದರಲ್ಲಿ ಕೆಲವೊಂದು ರಿವ್ಯೂ ದಿಸ್ ಇಸ್ ಗುಡ್ ಕಂಪ್ನಿ ಆ್ಯಂಡ್ ಗುಡ್. ಇದನ್ನು ಕ್ಲಿಕ್ ಮಾಡಿದಾಗ ಏನು ಗೊತ್ತಾಯ್ತಂದರೆ, ಪರಶುರಾಮ್ ವಾಯ್ ಅಂತ ಬಂತು. ಇದು ಪೇಮೆಂಟ್ ಮಾಡ್ತೀವಲ್ಲ QR ಸ್ಕ್ಯಾನ್ ಕಾರ್ಡ್ಸ್, ಅವನ ಹೆಸರು ಪರಶುರಾಮ್ ವಾಯ್ ಅಂತ ಇದೆ. ಸೊ ಇವರೇ ರಿವ್ಯೂ ಚೆನ್ನಾಗಿ ಕೊಟ್ಟು ಗುಡ್ ಕಂಪ್ನಿ ಅಂತ ತೋರಿಸ್ತಾರೆ, ನೈಸ್ ಪ್ಲೇಸ್ಮೆಂಟ್ ಸರ್ವಿಸ್ ಅಂತ ತೋರಿಸ್ತಾರೆ. ಇದು ದರ್ಶನ ಅವ್ರದ್ದೇ ಎಲ್ಲ. ಸೊ ಹಾಗಾಗಿ ನಾವು ಇವನ್ ನೆಟ್ಟಲ್ಲಿ ಸರ್ಚ್ ಮಾಡಿದಾಗ ಇವೆರಡು ಒಳ್ಳೆ ರಿವ್ಯೂ ನೋಡೇ ನಾವು ಮೋಸ ಹೋಗೋದು. ಹಾಗಾಗಿ ಹೇಳ್ತಾ ಇರೋದು, ಇವನ್